ಭೂಮಿಯನ್ನು ಬೆಳಿಗ್ಗೆಯಿಂದ ರಾತ್ರಿ ಸಂಜೆ ತನಕ ತುಳಿತಾನೆ ಇರ್ತೀವಿ. ಅದಕ್ಕೆ ಭೂಮಿಗೆ ಕ್ಷಮೆ ಕೇಳೋದು ಬೇಡವಾ? ಭೂಮಿ ತಾಯಿ ಎಲ್ಲನೂ ಸಹಿಸ್ಕೊಳ್ತಾಳೆ. ಆದರೂ ಕೂಡ ನಾವೊಂದು ಹೇಳುವಾಗ ಕೃತಜ್ಞತಾಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕಲ್ಲ. ನಾನು ನಿನ್ನನ್ನು ತುಳಿತಿದ್ದೇನೆ ಅಂತ ಹೇಳುವಾಗ, ತುಳಿತಿರುವಾಗ ನಾವು ಇದು ಶ್ಲೋಕ ಹೇಳಬೇಕು. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಭೂಮಿ ತಾಯಿಯೇ, ನಾನು ನಿನ್ನನ್ನು ಸ್ಪರ್ಶ ಮಾಡ್ತಿದ್ದೇನೆ ಅಂದರೆ ತುಳಿತಿದ್ದೇನೆ, ನನ್ನನ್ನು ಕ್ಷಮಿಸು, ನಾನು ಪಾದಸ್ಪರ್ಶ ಮಾಡೋದನ್ನು ನನ್ನನ್ನು ಕ್ಷಮಿಸು ಅಂತ ಹೇಳಿ ಮತ್ತೆ ಹಾಸಿಗೆಯಿಂದ ಕಾಲು ಕೆಳಗಿಡಬೇಕು. ನಂತರ ಉತ್ತಿಷ್ಟು ಗೋವಿಂದ ಆಯಿತು, ಎದ್ದಾಯಿತು. ಮತ್ತು ದೇವ್ರ ಕೋಣೆಗೆ ಬರಬೇಕು. ಮೊದಲು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಬೇಕು? ದೇವ್ರ ಮುಖ ನೋಡಬೇಕಲ್ವಾ? ದೇವ್ರ ಕೋಣೆಗೆ ಬಂದು ಇದು 3 ಶ್ಲೋಕ ಹೇಳಬೇಕು. ಉತ್ತಿಷ್ಟು ಗೋವಿಂದ, ನಮೋ ವಸ್ತಾತ್ವಿಕಾ ದೇವ, ಪ್ರಾತಃ ಪ್ರಭೃತಿ. ಇದು 3 ಶ್ಲೋಕ ದೇವ್ರ ಕೋಣೆಗೆ ಬಂದು ಹೇಳಬೇಕು. ಹೇಳಿದ ನಂತರ ದೇವ್ರ ಕೋಣೆಗೆ ಬಂದ ನಂತರ ಏನು ಮಾಡೋದು? ನಾವು ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿ, ಮತ್ತು ದನಗಳಿಗೆ ನಮಸ್ಕಾರ ಮಾಡಿ, ಮತ್ತು ತುಳಸಿಗೆ ನಮಸ್ಕಾರ ಮಾಡಬೇಕು. ತುಳಸಿಗೆ ನಮಸ್ಕಾರ ಮಾಡುವಾಗ ಪ್ರಸೀದ ತುಳಸಿ ದೇವಿ ಅಂತ ಹೇಳಬೇಕು. 3ಕ್ಕೆ ನಮಸ್ಕಾರ ಮಾಡಿ, ಮತ್ತು ಮೃತ್ತಿಗೆ ಇರ್ತದಲ್ವ ತುಳಸಿದ್ದು ಮಣ್ಣು, ಅದನ್ನು ಹಿಡ್ಕೊಂಡೋಗಿ ಸ್ನಾನ ಮಾಡುವಾಗ ಸಾಬೂನೆಲ್ಲ ಹಾಕಿ ಆದಮೇಲೆ ಹಚ್ಕೊಂಡು ಮತ್ತೆ ಒಂದು ಚೊಂಬು ನೀರು ಹಾಕೋಬೇಕು. ಯಾಕಂತ ಹೇಳಿದರೆ ನಮ್ಮ ಇದು ದೇಹ ಯಾವುದರಿಂದ ಸೃಷ್ಟಿಯಾದದ್ದು? ಪಂಚಭೂತದಿಂದ ಸೃಷ್ಟಿಯಾದದ್ದು. ಪಂಚಭೂತ ಅಂದರೆ ಮಣ್ಣು, ನೀರು, ಗಾಳಿ, ಅಗ್ನಿ, ಆಕಾಶ, ಇಲ್ಲಿಂದ ಸೃಷ್ಟಿಯಾದದ್ದಲ್ವಾ ಅಲ್ವಾ? ರಕ್ತ ಅಂದರೆ ನೀರು, ಇದಂದರೆ ಚರ್ಮ ಅಂದರೆ ಮಣ್ಣು, ಗಟ್ಟಿ ಇರ್ತದೆ, ಅದೇ ಗಾಳಿ ಬೇಕು, ಗಾಳಿಯಿಂದನೇ ದೇಹ ಇರೋದು. ಹಾಗೆ ಅಗ್ನಿ, ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕಾದ್ರೆ, ಹೊಟ್ಟೆ ತಿಂದಿದ್ದು ಜೀರ್ಣ ಆಗಬೇಕಾದ್ರೆ ಅಗ್ನಿ ಬೇಕು. ಹೀಗೆ 5ರಿಂದ ಸೃಷ್ಟಿಯಾದದ್ದಲ್ವ ನಮ್ಮ ದೇಹ. ಅದು ದೇಹಕ್ಕೆ ಈ ಮಣ್ಣಿನ ಸ್ಪರ್ಶ ಸ್ವಲ್ಪವೂ ಇಲ್ದಿದ್ರೆ ಅದು ಹೇಗೆ ಶುದ್ಧ ಆಗ್ತದೆ ಅಲ್ವಾ? ಅದಕ್ಕೆ ಬೆಳಿಗ್ಗೆ ಸ್ನಾನ ಮಾಡುವಾಗ ಸ್ವಲ್ಪ ಮೃತ್ತಿಗೆ ಅಂದರೆ ಮಣ್ಣನ್ನು, ತುಳಸಿಯದ ಮಣ್ಣನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ತುಳಸಿಯದ ಮಣ್ಣನ್ನು ಹಾಕಿ ಸ್ನಾನ ಮಾಡಿ ಮತ್ತು ಗಂಗೆ ಚ ಯಮುನೆ ಚೈವ ಅಂತ ಹೇಳ್ಕೊಂಡು ಸ್ನಾನ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಯಾಕೆ ಹೇಳಬೇಕು? ಇಲ್ಲಿ ನೋಡಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನದಿಗಳೆಲ್ಲ ಇದೆ. ಇದೆಲ್ಲ ಪವಿತ್ರ ನದಿಗಳು ಅಲ್ವಾ? ಇದನ್ನು ನಾವು ಸ್ನಾನ ಮಾಡುವಾಗ ಸ್ಮರಿಸ್ಕೊಂಡ್ರೆ ಅದರದ್ದು ಸನ್ನಿಧಾನ ಉಂಟಲ್ಲ, ನಾವು ಸ್ನಾನ ಮಾಡುವಾಗ ಬರ್ತದೆ, ನೀರಿನಲ್ಲಿ ಬರ್ತದೆ. ಈಗ ನಾವು ಇದನ್ನು ಹೇಳ್ಕೊಂಡು ಸ್ನಾನ ಮಾಡಿದರೆ ಉಂಟಲ್ವಾ, ನಾವು ಸರೋವರಕ್ಕೆ ಹೋಗಿ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಪುಣ್ಯ ಬರ್ತದಂತೆ. ಇಲ್ದಿದ್ರೆ ಬಾತ್ರೂಮ್ ಸ್ನಾನ ಏನು? ಬರೀ ದೇಹ ಶುದ್ಧಿಗೆ ಮಾತ್ರ, ದೇವರಿಗೆ ಪ್ರೀತಿ ಆಗೋದಿಲ್ಲ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ದೇವರಿಗೆ ಪ್ರೀತಿ ಆಗಬೇಕು ಅಂತ ಮಾಡಬೇಕು. ಯಾಕಂತ ಹೇಳಿದರೆ ಇದು ದೇಹ ಕೊಟ್ಟಿದ್ದೇ ದೇವರಲ್ವಾ? ದೇಹ ಕೊಟ್ಟಿದ್ದ ದೇವರಾದಮೇಲೆ ಅವನಿಗೆ ಪ್ರೀತಿ ಆಗೋ ಥರ ಏನಾದರೂ ಮಾಡಬೇಕು. ಅದನ್ನು ನಾವು ಏನನ್ನು ಸಮರ್ಪಣೆ ಮಾಡೋದಾದರೂ ದೇವರಿಗೆ ಪ್ರೀತಿ ಆಗಲಿ ಅಂತ ಸಮರ್ಪಣೆ ಮಾಡಬೇಕು. ಹಾಗೇನು ನಿಮಗೆ ಬರೀ ಅಮ್ಮ ಅನ್ನ ಮುಂದಿಟ್ಟು ತಿನ್ನು ಅಂತ ಹೇಳಿದರೆ ತಿಂತೀರಾ? ಇಲ್ಲ, ನಿಮಗೆ ಇಷ್ಟ ಆಗೋ ಥರ ಏನಾದರೂ ಹುಳಿ ಪಾಯಸ ಅದೆಲ್ಲ ಮಾಡಬೇಕು ಅಲ್ವಾ? ನಾವು ಕೂಡ ದೇವರಿಗೆ ಪ್ರೀತಿ ಆಗೋ ಹಾಗೆ ಮಾಡಬೇಕಾದ್ರೆ ಬರೀ ಸ್ನಾನ ಮಾಡಿದರೆ ಸಾಕಾಗೋದಿಲ್ಲ. ಗಂಗೆ ಚ ಯಮುನೆ ಚೈವ ವಿವಿಧ ನದಿಗಳನ್ನು ಸ್ಮರಿಸಿಕೊಂಡು ಸ್ನಾನ ಮಾಡಿದರೆ ಅದರ ಸನ್ನಿಧಾನ ನಾವು ಸ್ನಾನ ಮಾಡೋ ನೀರಿನಲ್ಲಿ ಬರ್ತದೆ. ಆಗ ನಮ್ಮ ದೇಹ ಪವಿತ್ರ ಆಗ್ತದೆ. ದೇಹ ಪವಿತ್ರ ಆದಮೇಲೆ ಮುಂದೆ ನಾವು ಆಯಿತಾ ಸ್ನಾನ ಮಾಡಿ ಆಯಿತು. ಸ್ನಾನ ಮಾಡಿ ಆದಮೇಲೆ ನಂತರ ಈಗ ಕೆಲವರು ಸ್ನಾನ ಮಾಡ್ತಾರೆ, ದೇವ್ರಿಗೆ ಪ್ರೀತಿ ಆಗಲಿ ಸ್ನಾನ ಮಾಡ್ತೇನೆ ಎಲ್ಲ ಆಯಿತು. ಮಾತ್ರ ಅವರದ್ದು ಒಳಗೆ ಎಲ್ಲ ಕೊಳ್ಳಕ್ಕೆ ಇರ್ತದೆ. ಅಂದರೆ ಮನಸ್ಸಿನಲ್ಲಿ ಕಾಮಕ್ರೋಧ, ಯಾರೋ ಎಂಥದೋ ಶಾಲೆಯದ್ದು ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಎಂತ ಮಾಡಿದಾರಮ್ಮ ಅದನ್ನೇ ಯೋಚನೆ ಮಾಡ್ಕೊಂಡು ಸ್ನಾನ ಮಾಡಿದರೆ ಏನು ಪ್ರಯೋಜನ? ಅದಕ್ಕೆ ಮನಸ್ಸು ಶುದ್ಧಿ ಆಗಬೇಕಲ್ವಾ? ಮನಸ್ಸು ಶುದ್ಧಿ ಆದರೆ ದೇವರನ್ನು ಸ್ಮರಣೆ ಮಾಡಲಿಕ್ಕೆ ತುಂಬ ಅವಕಾಶ ಆಗ್ತದೆ. ಮನಸ್ಸು ಶುದ್ಧಿ ಆದರೆ ಅಲ್ವಾ? ಮನಸ್ಸು ಶುದ್ಧಿ ಆಗಬೇಕಾದ್ರೆ ಇದು ಶ್ಲೋಕ ಹೇಳಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಇದು ಸಬಾಹ್ಯಾಭ್ಯಂತರ ಶುಚಿ ಅಂದರೆ ಬಾಹ್ಯ ಹೇಗೂ ಶುದ್ಧ ಆಗಿರ್ತದೆ, ಬಾಹ್ಯ ಅಂದರೆ ಹೊರಗಡೆ ಶುದ್ಧ ಆಗಿರ್ತದೆ. ಸಾಬೂನು ಹಾಕಿ ಮೃತ್ತಿಗೆ ಹಾಕಿ ಎಲ್ಲ ಸ್ನಾನ ಮಾಡಿರ್ತೀವಿ. ಇದು ಶ್ಲೋಕ ಹೇಳಿದರೆ ಪುಂಡರೀಕಾಕ್ಷ ಅಂತ ಹೇಳ್ಕೊಂಡು ಇದು ಶ್ಲೋಕ ಹೇಳಿದರೆ, ಪುಂಡರೀಕಾಕ್ಷ ದೇವ್ರ ನಾಮ ಉಂಟಲ್ಲ, ಯಾವಾಗಲೂ ಒಳಗೆ ಶುದ್ಧಿ ಆಗಲಿಕ್ಕೆ. ಅದಕ್ಕೆ ನಾವು ಕೆಮ್ಮಿದ್ರೆ ಅಥವಾ ಬಾಯ ಕಳಿಸಿದರೆ, ಯಾವಾಗಾದರೂ ಈಗ ಬಾಯ ಕಳಿಸಿದರೆ ಮತ್ತು ಅಕ್ಷಿ ಮಾಡಿದರೆ ಎಲ್ಲ ಉಂಟಲ್ಲ, ಈ ಕಿವಿ ಇಟ್ಕೊಂಡು ಬಲ ಕಿವಿ ಇಟ್ಕೊಂಡು ಪುಂಡರೀಕಾಕ್ಷ ಅಂತ ಹೇಳಬೇಕು. ಆಗ ಶುದ್ಧ ಆಗ್ತೇವೆ ಆಯಿತಾ?
ಒಳಗಿನ ಶುದ್ಧಿಗೆ ಅಪವಿತ್ರ ಪವಿತ್ರೋವ ಅಂತ ಶ್ಲೋಕ ಹೇಳಬೇಕು. ಮತ್ತು ಅಶ್ವತ್ಥಾಮ ಬಲಿರ್ವ್ಯಾಸೋ ಅಂತ ಶ್ಲೋಕ ಉಂಟು. ನಾವೀಗ ಎಣ್ಣೆ ಹಚ್ಚಿ ಹಬ್ಬ ಹರಿದಿನಗಳೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀವಲ್ವಾ, ದೀಪಾವಳಿಗೆ ಎಲ್ಲ, ಆವಾಗ ಸಂಕ್ರಾಂತಿಗೆ ಎಲ್ಲ, ಆಗ ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡುವಾಗ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ, ಈ 7 ಚಿರಜೀವಿಗಳು ಅಂದರೆ ಇವಾಗಲೂ ಅವ್ರು ಯಾವುದೋ ಒಂದು ರೂಪದಲ್ಲಿ ಇನ್ನೂ ಬದುಕಿದ್ದಾರಂತೆ, ಅವರಿಗೆ ಮರಣ ಇಲ್ಲ. ಚಿರಂಜೀವಿ ಅಂದರೆ ಇಷ್ಟು ಕಲ್ಪದವರೆಗೆ ಅವರಿಗೆ ಆಯುಷ್ಯ ಇರ್ತದೆ ಅಂತ, ಅವರು ಎಣಿಸಿದಾಗ ಮರಣ ಅವರಿಗೆ. ಹಾಗೆ ಈ ಅಶ್ವತ್ಥಾಮರಂದರೆ ಗೊತ್ತುಂಟು, ದ್ರೋಣಾಚಾರ್ಯರ ಮಗ. ಬಲಿ ಅಂದರೆ ಗೊತ್ತು, ಇಂದ್ರ ಪಾತಾಳಕ್ಕೆ ತಳ್ಳಿದ, ವಾಮನ ಪಾತಾಳಕ್ಕೆ ತಳ್ಳಿದ ಬಲಿಯನ್ನು. ವೇದವ್ಯಾಸರು. ಮತ್ತು ಹನುಮಂತ ದೇವರು, ಹನುಮಂತ. ವಿಭೀಷಣ ರಾವಣನ ತಮ್ಮ ವಿಭೀಷಣ. ಕೃಪ ಪರಶುರಾಮ ದೇವರು. ಮತ್ತು ಸಪ್ತೈತೆ 7 ಜನ ಚಿರಂಜೀವಿಗಳನ್ನು ಸ್ಮರಿಸಿಕೊಂಡು ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತ. ಮತ್ತು ವಸುದೇವ ಸುತಂ ದೇವ್, ಸ್ನಾನ ಮಾಡಿ ಆದಮೇಲೆ ಏನು, ದೇವರ ಮುಂದೆ ಕೂತ್ಕೊಂಡು ವಸುದೇವ ಸುತಂ ದೇವಂ ಕೃಷ್ಣನನ್ನು, ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಜಗತ್ತಿಗೆ ಗುರುವಾದ ವಸುದೇವ ಸುತಂ ಅಂದರೆ ವಸುದೇವನ ಸುತ ಅಂದರೆ ಮಗ. ಕಂಸಚಾಣೂರ ಮರ್ದನಂ, ಕಂಸ ಮತ್ತು ಚಾಣೂರ ಅವರ ಮೊದಲಾದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ ಅಂತ. ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಯೋಗೇಶಂ ಸಚ್ಚಿದಾನಂದಂ ಅದು ಕೂಡ ಕೃಷ್ಣನ ಶ್ಲೋಕ. ಮತ್ತು ಸರ್ವಮಂಗಳ ಮಾಂಗಲ್ಯ ಇದು ದೇವಿಯದ್ದು ಶ್ಲೋಕ, ಲಕ್ಷ್ಮೀ ದೇವಿಯದ್ದು. ಅದು ಹೇಳಿ ಮತ್ತು ಪುನಃ ತುಳಸಿಗೆ ಹುಡುಗಿಯರೆಲ್ಲ ಹೊಸ್ತಿಲು ಬರಬೇಕಂತಿದೆ. ಹೊಸ್ತಿಲು ಗೊತ್ತಾ, ಹೊಸ್ತಿಲು ಬರೆದು ತುಳಸಿ ಕಟ್ಟೆಗೆ ನೀರು ಹಾಕುವಾಗ ಪ್ರಸೀದ ತುಳಸಿ ದೇವಿ ಅಂತ ಹೇಳಬೇಕು. ಅದಕ್ಕಿಂತ ಮುಂಚೆ ಮಧ್ವಾಚಾರ್ಯರು, ನಮಗೆ ಮಧ್ವಾಚಾರ್ಯರನ್ನು ಸ್ಮರಿಸಿಕೊಂಡು ನಾವು ಉಡುಪಿಯಲ್ಲಿದ್ದೀವಲ್ವಾ, ಉಡುಪಿಯಲ್ಲಿ ಮಧ್ವಾಚಾರ್ಯರು ಬಂದಿದ್ದಾರಲ್ವಾ, ಅವರು ಬಂದಿದ್ದ ಜಾಗದಲ್ಲಿ ಕೃಷ್ಣನ ಸ್ಥಾಪಿಸಿದವರಲ್ವಾ, ಅದರಿಂದ ಸ್ವಲ್ಪ ಆದರೂ ಅವರ ಸ್ಮರಣೆ ಮಾಡೋದು ಬೇಡವಾ. ಆದ್ದರಿಂದ ಅಭ್ರಮಂ ಭಂಗರಹಿತಂ ಅಂತ ಶ್ಲೋಕ ಹೇಳಿ ನಂತರ ಹೊಸ್ತಿಲ್ ಬರೆದು, ಇನ್ನೂ ಶ್ಲೋಕ ಇದೆ ಇವತ್ತು ಹೇಳ್ಕೊಡ್ತೇನೆ. ಹೊಸ್ತಿಲ್ ಬರೆದು ತುಳಸಿ ಕಟ್ಟೆಗೆ ನೀರು ಹಾಕುವಾಗ, ತುಳಸಿ ಕಟ್ಟೆಗೆ ನೀರು ಹುಡುಗರು ಹಾಕ್ಬೋದು, ಆಗ ಪ್ರಸೀದ ತುಳಸಿ ದೇವಿ ಅಂತ ಹೇಳಬೇಕು. ಇದಿಷ್ಟು ಶ್ಲೋಕ. ನೆಕ್ಸ್ಟ್ ರಾಮಾಯಣದ ಶ್ಲೋಕ ಹೇಳ್ಕೊಟ್ಟಿದ್ದೆ, ಬರ್ತದಾ? ಪುನಃಸತಿ ಹೇಳ್ಕೊಡ್ತೇನೆ ಇವತ್ತು, ನಾಳ್ದು ಕಲ್ತ್ಕೊಂಬನ್ನಿ. ಆದೌ ರಾಮ ತಪೋವನಾದಿಗಮನಂ, ಆದೌ ರಾಮ ತಪೋವನಾದಿಗಮನಂ, ಹತ್ವಾ ಮೃಗಂ ಕಾಂಚನಂ, ಹತ್ವಾ ಮೃಗಂ ಕಾಂಚನಂ, ವೈದೇಹಿ ಹರಣಂ, ಜಟಾಯುಮರಣಂ, ವೈದೇಹಿ ಹರಣಂ, ಜಟಾಯುಮರಣಂ, ಸುಗ್ರೀವ ಸಂಭಾಷಣಂ, ಗಟ್ಟಿ ಗಟ್ಟಿ, ವಾಲಿ ನಿಗ್ರಹಣಂ, ಸಮುದ್ರತರಣಂ, ವಾಲಿ ನಿಗ್ರಹಣಂ ಸಮುದ್ರತರಣಂ, ಲಂಕಾಪುರೀದಾಹನಂ, ಲಂಕಾಪುರೀದಾಹನಂ, ಪಶ್ಚಾದ್ರಾವಣ ಕುಂಭಕರ್ಣಹನನಂ, ಪಶ್ಚಾದ್ರಾವಣ ಕುಂಭಕರ್ಣಹನನಂ, ಹೇತದ್ದಿ ರಾಮಾಯಣಂ, ಹೇತದ್ದಿ ರಾಮಾಯಣಂ. ಈಗ ಸಮೃದ್ಧಿಗೆ ನಿದ್ದೆ ಬರ್ತಿದೆ ಅಲ್ವಾ, ನಾವೊಂದು ಸತಿ ಗಟ್ಟಿಯಾಗಿ ಜೈ ಶ್ರೀರಾಮ್ ಹೇಳುವ, ಸಮೃದ್ಧಿ ಜೋಶಲ್ಲಿ ಹೇಳುವ, ಫುಲ್ಲು ಹೇಳುವ. ರೆಡಿ ಸ್ಟಡಿ ಸ್ಟಾರ್ಟ್.
ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿದ್ದೆಲ್ಲ ಓಡಿ ಹೋಯ್ತೀಗ ಅಲ್ವಾ? ಈಗ ನಾನು ಹೇಳ್ಕೊಟ್ಟೆ ಅಲ್ಲ ಅದು ಶ್ಲೋಕ ಎಲ್ಲರೂ ಕಲ್ತ್ಕೊಂಬಂದು ದಿನಾಲೂ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು, ಒಂದಾದರೂ ಹೇಳಬೇಕು ಆಯಿತಾ? ಇನ್ನು ಹೊಸತ್ತೊಂದು ಶ್ಲೋಕ ಮಾಡ್ತೇನೆ, ಮತ್ತೆ ಮಂಗಳ ಹೇಳು. ಈಗ ನವಗ್ರಹ ಸ್ತೋತ್ರಂ ಅಂತ ಒಂದಿದೆ. ನವಗ್ರಹ ಸ್ತೋತ್ರಂ ಗೊತ್ತುಂಟಾ? ಗೊತ್ತಿಲ್ಲದವರಿಗೆ ಹೇಳ್ಕೊಡ್ತೇನೆ ಇವತ್ತು. ಒಂದೇ ಶ್ಲೋಕ, ದಿನಕ್ಕೊಂದೊಂದು ನವಗ್ರಹ ಸ್ತೋತ್ರ ಅಂತಿದೆ. ಅಲ್ಲಿ ನಾವು ಕೃಷ್ಣ ಮಠದಲ್ಲಿ ನವಗ್ರಹ ಗುಡಿ ಇದೆಯಲ್ಲ, ಅದನ್ನು ಪ್ರದಕ್ಷಿಣೆ ಹಾಕುವಾಗ ಇದನ್ನು ಹೇಳಬೇಕು ಆಯಿತಾ? ನಾನು ಹೇಳ್ಕೊಡ್ತೇನೆ, ಹೇಳಿ. ಮಹಾಪ್ರಾಣ ಅಲ್ಪ ಪ್ರಾಣ ಎಲ್ಲ ಸರಿ ಕೇಳ್ಕೊಂಡು ಹೇಳಿ ಆಯಿತಾ? ಭಾಸ್ವಾನ್ ಮೇ, ಭಾಸ್ವಾನ್ ಮೇ ಭಾಸಯೇತ್ ತತ್ವಂ, ಭಾಸಯೇತ್ ತತ್ವಂ, ಭಾಸ್ವಾನ್ ಮೇ ಭಾಸಯೇತ್ ತತ್ವಂ, ಭಾಸ್ವಾನ್ ಮೇ ಭಾಸಯೇತ್ ತತ್ವಂ, ಚಂದ್ರಶ್ಚ, ಚಂದ್ರಶ್ಚ ಆಹ್ಲಾದಕೃದ್ ಭವೇತ್, ಆಹ್ಲಾದಕೃದ್ ಭವೇತ್, ಚಂದ್ರಶ್ಚ ಆಹ್ಲಾದಕೃದ್ ಭವೇತ್, ಭಾಸ್ವಾನ್ ಮೇ ಭಾಸಯೇತ್ ತತ್ವಂ, ಚಂದ್ರಶ್ಚ ಆಹ್ಲಾದಕೃದ್ ಭವೇತ್, ಮಂಗಲೋ ಮಂಗಲಂ, ಮಂಗಲೋ ಮಂಗಲಂ, ದದ್ಯಾತ್, ದದ್ಯಾತ್, ಬುಧಶ್ಚ, ಬುಧತಾಂ ದಿಶೇತ್, ಬುಧಶ್ಚ, ಬುಧತಾಂ ದಿಶೇತ್, ಮಂಗಲೋ ಮಂಗಲಂ ದದ್ಯಾತ್, ಬುಧಶ್ಚ ಬುಧತಾಂ ದಿಶೇತ್, ಬುಧತಾಂ ದಿಶೇತ್. ಪುನಃ ಸತಿ ಹೇಳ್ತೇನೆ. ಭಾಸ್ವಾನ್ ಮೇ ಭಾಸಯೇತ್ ತತ್ವಂ, ಚಂದ್ರಶ್ಚ ಆಹ್ಲಾದಕೃದ್ ಭವೇತ್, ಭಾಸಯೇತ್. ಶ್ರವಣಕುಮಾರ ಅಂತ ಒಬ್ಬ ಹುಡುಗ ಇದ್ದ. ಅವನ ತಂದೆ ತಾಯಿಗಳು ಕುರುಡರಾಗಿದ್ದರು. ಒಂದು ದಿನ ಅವರಿಬ್ಬರು ಅವರಿಗೆ ನೀರು ಬೇಕಂತ ಹೇಳಿದ್ದ. ಅದಕ್ಕೆ ಅವನು ನೀರು ತರಲಿಕ್ಕೆ ಹೋದಾಗ ಆಚೆಯಿಂದ ದಶರಥ ಬೇಟೆ ಆಗಲಿಕ್ಕೆ ಕಾಡಿಗೆ ಬರ್ತಾನೆ. ಆವಾಗ ಅವನು ನೀರು ಕುಡಿತಾ ಇರ್ತಾನೆ. ಆವಾಗ ಅವನು ನೀರು ಕುಡಿಯೋದು ಶಬ್ದ ಕೇಳಿ ದಶರಥಂಗನ್ಸ್ತದೆ ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ. ಅದಕ್ಕೆ ಅವನು ಆ ಶಬ್ದ ಕೇಳುವ ದಿಕ್ಕಲ್ಲಿ ಬಾಣ ಹಾಕ್ತಾನೆ. ಆವಾಗ ಒಂದು ಮನುಷ್ಯ ಮಾತಾಡೋದು ಶಬ್ದ ಕೇಳ್ತದೆ ಅವನಿಗೆ. ಅದಕ್ಕೆ ಅವನಲ್ಲಿ ಹೋಗಿ ನೋಡ್ತಾನೆ. ಅಲ್ಲಿ ಒಂದು ಹುಡುಗ ಇದ್ದ, ಅಲ್ಲಿ ಸತ್ತಿದ್ದ. ಅಂದರೆ ಅವನಿಗೆ ಬಾಣ ಬಿಟ್ಟಿದ್ದಾನೆ ಅವನೇ.
ಅವ ಮತ್ತು ಅವನು ಇನ್ನೂ ಸತ್ತಿರಲಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನನಗನ್ನಿಸ್ತು ಒಂದು ಪ್ರಾಣಿ ನೀರು ಕುಡಿತಾ ಇದೆ, ಅದಕ್ಕೆ ನಾನು ಹಿಂಗೆ ಬಾಣ ಬಿಟ್ಟೆ ಅಂತ ಹೇಳ್ತಾನೆ. ಶ್ರವಣಕುಮಾರ ಹೇಳ್ತಾನೆ, ನನ್ನ ಅಪ್ಪ ಅಮ್ಮ ನೀರು ತರಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ನೀನು ನೀರು ತಕ್ಕೊಂಡು ಹೋಗು ಅಂತ ಅವನು ಸಾಯ್ತಾನೆ. ಆವಾಗ ಅವನು ಬೇಜಾರಾಗಿ ನೀರನ್ನು ತಗೊಂಡು ಹೋಗ್ತಾನೆ. ಮತ್ತು ಅವರ ಅಪ್ಪ ಅಮ್ಮ ತುಂಬ ಟೆನ್ಷನ್ ಆಗಿದ್ದಾರೆ, ಇನ್ನೂ ಯಾಕೆ ಬರಲಿಲ್ಲ ಅಂತ. ಅದಕ್ಕೆ ಅವನು ಹೋದಾಗ ನಾನು ನೀರು ತಂದೆ ಅಂತ ಅವನು ಹೋಗಿ ಹೇಳ್ತಾನೆ. ಮತ್ತು ಅವರ ಅಪ್ಪ ಅಮ್ಮ ಅಂದ್ಕೊಳ್ತಾರೆ, ಇವನು ನಮ್ಮ ಮಗ ಅಲ್ಲ, ಅವನು ಈ ಥರ ಅಲ್ಲ ಅಂತ ಹೇಳ್ತಾನೆ. ಮತ್ತು ದಶರಥ ಹೇಳ್ತಾನೆ, ನಾನು ನಿಮ್ಮ ಮಗನನ್ನು ಪ್ರಾಣಿ ಅಂದ್ಕೊಂಡು ಸಾಯಿಸಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಅವರಿಬ್ಬರು ಶಾಪ ಕೊಡ್ತಾರೆ. ನಾನು ಸಾಯ್ಲಿಕ್ಕೆ ಹೋದಾಗ ನನ್ನ ಮಗ ಇರಲಿಲ್ಲ ಅಲ್ಲ, ಅದಕ್ಕೆ ನೀನು ಸಾಯ್ಲಿಕ್ಕೆ ಹೋದಾಗ ನಿನ್ನ ಮಗ ಇರೋದಿಲ್ಲ ಅಂತ ಶಾಪ ಕೊಡ್ತಾನೆ. ಮತ್ತು ಅವರಿಬ್ಬರು ಸಾಯ್ತಾರೆ. ಹರಿ ಹರಿ. ಈಗ ಇಲ್ಲಿಂದ ಭರತ ಬರ್ತಾನೆ, ಅಮ್ಮನಿಗೆ ಕೈಕೇಯಿಗೆ ಮಣ್ಣು ಮುಗಿಸ್ತ ಅಷ್ಟೆಲ್ಲ ಆಯ್ತು. ಭರತ ಈಗ ರಾಮನ ಕರ್ಕೊಂಡು ಹೋಗ್ಬೇಕಂದ್ರೆ ಕಾಡಿಗೆ ಬರುವಾಗ ಲಕ್ಷ್ಮಣ ನೋಡಿ ಮರದಿಂದ ನೋಡ್ತಾನೆ, ಸಿಟ್ಟಲ್ಲಿ ಬೈತ. ಈಗ ಭರತ ಕಾಡಿಗೆ ಬರ್ತಾನೆ ರಾಮನ ಹತ್ರ ಭೇಟಿ ಆಗಲಿಕ್ಕೆ. ಅದಕ್ಕೆ ಲಕ್ಷ್ಮಣ ಅವನನ್ನು ನೋಡ್ತಾನೆ, ಮತ್ತು ಅವನಿಗೆ ತುಂಬ ಸಿಟ್ಟು ಬರ್ತದೆ. ಬಿಕಾಸ್ ಆಫ್ ಹಿಮ್ ಓನ್ಲಿ ರಾಮ ಅಲ್ಲಿ ಕಾಡಿಗೆ ಬಂದ, ಇಲ್ಲದಿದ್ದರೆ ಅವನು ಬರ್ತಾ ಇರಲಿಲ್ಲ. ಅವನು ಬಾಣ ಹಾಕ್ಲಿಕ್ಕೆ ಹೋಗ್ತಾನೆ, ಆದರೆ ರಾಮ ಹೇಳ್ತಾನೆ, ನೀ ಹಾಗೆ ಮಾಡಬೇಡ, ಎಂತಕ್ಕೆ ಬಂದಿದ್ದಾನೆ ಅಂತ ನೋಡು ಅಂತ. ಆವಾಗ ಭರತ ಬರ್ತಾನೆ, ಅವನು ಹೇಳ್ತಾನೆ, ನೀವು ಬನ್ನಿ, ಇಲ್ಲದಿದ್ದರೆ ನಾನು ಸಹ ಅಲ್ಲಿ ರಾಜ ಆಗೋದಿಲ್ಲ, ನಾನು ಸಹ ನಿಮ್ಮೊಟ್ಟಿಗೆ ಈ ಕಾಡಲ್ಲಿ ಕೂರ್ತೇನೆ ಅಂತ. ಅದಕ್ಕೆ ರಾಮ ಹೇಳ್ತಾನೆ, ನಿಮ್ಮ ಅಮ್ಮ ಇದು ಸಹ ಬಾಂಡ್ ಕೇಳಿದ್ದಾರೆ ಅಂತ, ನೀನು ರಾಜ ಆಗಬೇಕು ಮತ್ತು ನಾನಿಲ್ಲಿ ಇರಬೇಕಂತ. ಹಾಗೆ ನೀನು ರಾಜ ಆಗಬೇಕು, ಅದು ಆದಮೇಲೆ ನಾನು ರಾಜ ಆಗ್ತೀನಿ. ಆಫ್ಟರ್ ದ್ಯಾಟ್ ಅದಾದಮೇಲೆ ಅದಾದಮೇಲೆ ಭರತ ಹೇಳ್ತಾನೆ, ಇದು ನಾನು ಪಾದುಕೆ ಒಂದು ತಂದಿದ್ದೇನೆ, ಅದರಲ್ಲಿ ನೀನೊಂದು ಸ್ವಲ್ಪ ನಿನ್ನ ಸನ್ನಿಧಾನ ಹಾಕು. ಮತ್ತು ಭರತ ಅದನ್ನು ತಗೊಂಡು ಹೋಗ್ತಾನೆ. ಮತ್ತು ಕಾಕಸುರ ಅಂತ ಒಂದು ಹಸುರ ಇರ್ತಾನೆ, ಅವನು ಸೀತೆಗೆ ತುಂಬ ಉಪದ್ರ ಕೊಡ್ತಾನೆ. ಅದಕ್ಕೆ ರಾಮ ಲೆಫ್ಟ್ ಐಗೆ ಅದು ಬಾಣ ಹೋಗ್ತದೆ, ಮತ್ತು ಕಾಕಸುರ ಸಾಯ್ತಾನೆ. ಅದಕ್ಕೆ ಎಲ್ಲ ಕಾಗೆ ಇವತ್ತು ಸಹ ಅವರಿಗೆ ಸರಿ ಕಾಣುವುದಿಲ್ಲ, ಕಣ್ಣಿಂದ ಒಂದು ಕಣ್ಣು ಕಾಣು. ಹರಿ ಹರಿ. तत्र भरतः वनं प्रति गच्छति. तत्र आगन्तं भरतं वीक्ष्य लक्ष्मणः कुपितः भवति.
आगन्तं लक्ष्मणं दृष्ट्वा भरतं दृष्ट्वा लक्ष्मणः कुपितः भवति कुपितः नाम क्रुद्धः सिट्टु बರ್ತದೆ ಅವನಿಗೆ कुपितः भवति तदा रामः वदति सावधानं सावधानं किं विषयमिति प्रथमं पप्रच्छ अनन्तरं किम् अपेक्षते तत् कुरु इति वदति तदा भरतः आगत्वा रामं नमस्करोति लक्ष्मणमपि नमस्करोति तदनन्तरं तत्र जाबालि इति एकः मुनिः भवति सः किं वदति पिता एव नास्ति इदानीं ननु ननु पिता एव नास्ति इदानीम् ಅಂದರೆ ತಂದೆ ಇಲ್ಲ ಈಗ ಅಲ್ವಾ ಅಪ್ರಮೇಯ ಪಿತಾ ಏವ ನಾಸ್ತಿ ಈಗ ಅಪ್ಪವೇ ಇಲ್ಲ ಪಿತಾ ಏವ ನಾಸ್ತಿ ತಸ್ಯ ವಚನಂ ಕಿಮರ್ಥಂ ಪಾಲಯಸಿ ಅವರೇ ಇಲ್ಲ ಅಂತ ಆದಮೇಲೆ ಅವರ ವಚನ ಅವರು ಹೇಳಿದ್ದನ್ನು ಯಾಕೆ ಪಾಲನೆ ಮಾಡ್ತಾ ಇದ್ದಿ ನಾವಶ್ಯಕ ಮಿತಿ ಯದಾ ಸಹ ವದತಿ ಸಹ ವದತಿ ಸಹ ಕಹ ಸಹ ವದತಿ ಯಾರು ಹೇಳ್ತಾರೆ ಹೇಳಿದ್ಯಾರು ಹೀಗೆ ಹಾಂ ಋಷಿ ಜಾಬಾಲಿ ಎಂಬ ಋಷಿಗಳು ಹೇಳ್ತಾರಲ್ವಾ ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸಲ ಕ್ವಿಸ್ ಬರ್ತದೆ ಸ್ವಲ್ಪ ದಿನದಲ್ಲಿ ಜಾಬಾಲಿ ಅಂತ ಋಷಿಗಳು ಬರ್ತಾರಲ್ವಾ ಅವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮು ಯಾರು ಸಹ ಇದಾಗ್ಬೋದು ಒಳ್ಳೆ ಮಾಡಿ ಓದಿರ್ಬೇಕು ಕ್ವಿಝಲ್ಲಿ ಒಳ್ಳೆ ಕಾಂಪಿಟೇಷನ್ ಇರಬೇಕು ಎಲ್ಲರೂ ಒಂದು ಟೀಮಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಆ ಥರ ಕೇಳಬೇಕು ಕತೆ ಸರಿಯಾ ಸದಾ ರಾಮಃ ಕ್ರುದ್ಧಃ ಭೂತ್ವಾ ವದತಿ ಏತಾದೃಶ ನಾಸ್ತಿಕವಾದಂ ಕಿಮರ್ಥಂ ಕರೋಷಿ ದೈವಃ ಸದಾ ಸರ್ವಮಪಿ ವೀಕ್ಷತಿ ಪಶ್ಯತಿ ಇತಿ ನಾಮ ದೈವ ಉಂಟಲ್ವಾ ದೇವರೆಲ್ಲವನ್ನೂ ನೋಡ್ತಾ ಇರ್ತಾನೆ ನೀವು ಅವರಿಲ್ಲ ಇವರಿಲ್ಲ ಅವ್ರು ಹೇಳಿದರೆ ಈಗ ಮಾಡಬೇಕಂತಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ತದಾ ಸಹ ವದತಿ ರಾಮಃ ಅಹಂ ನಾಗಚ್ಛಾಮಿ ಅಯೋಧ್ಯಾಪತಿ ಅಹಂ ಆಗಚ್ಛಾಮಿ ಇತಿ ಯದಾ ಸಹ ವದತಿ ತದಾ ಭರತಃ ಆಗತ್ವ ಪಾದುಕಾಂ ರಾಮಾಯ ದತ್ವಾ ತತ್ರ ತವ ಸನ್ನಿಧಾನಂ ಅತ್ರ ಸ್ಥಾಪಯ ನಿನ್ನ ಸನ್ನಿಧಾನವನ್ನು ಈ ಪಾದುಕೆಯಲ್ಲಿ ಇಡು ಅಂತ ಹೇಳುವಾಗ ಆಮಿತ್ಯುಕ್ತ ಸಹ ತಸ್ಮಿನ್ ಸನ್ನಿಧಾನೆ ದದಾತಿ ಭರತಃ ನಂದಿಗ್ರಾಮೆ ಸ್ಥಾಪಯಿತ್ವಾ ರಾಜ್ಯಭಾರಂ ರಾಮಃ ಏವ ರಾಜ ಚಿಂತಯಿತ್ವಾ ಕರೋತಿ ರಾಮನೇ ರಾಜ್ಯ ಅಂತ ಹೇಳಿಕೊಂಡು ಅವ ರಾಜ್ಯಭಾರ ಮಾಡ್ತಾನೆ ತತ್ರ ವನೆ ಕಿಂ ಭವತಿ ಕಾಕಾಸುರಾಖ್ಯ ಕಾಕರೂಪೇಣ ಏಕಃ ಅಸುರಃ ಆಗಚ್ಚತಿ ಕಾಕಃ ನಾಮ ಕಾಗೆ ಕಾ ಅಂತ ಹೇಳ್ತದಲ್ವ ಅದಕ್ಕೆ ಕಾಗೆ ಅಂತ ಹೆಸರು ಅದಕ್ಕೆ ಕಾಗೆ ಕಾಕ ಅಂತ ಯಾಕೆ ಹೆಸರು ಕಾಕ ಹೇಳ್ತದಲ್ವ ಅದಕ್ಕೆ ತತ್ರ ಕಾಕಃ ಆಗತ್ವ ಸೀತಾಂ ಪೀಡಯತಿ ಸೀತೆಗೆ ಉಪದ ಕೊಡ್ತದೆ ತದಾ ಶ್ರೀರಾಮಃ ಏಕಾಂ ತೃಣಂ ಸ್ವೀಕೃತ್ವ ಬಾಣ ಅಂದರೆ ತೃಣ ಒಂದು ಹುಲ್ಲನ್ನು ತಗೊಂಡು ತಸ್ಯ ನೇತ್ರೇವ ಕ್ಷಿಪತಿ ಅದರ ಕಣ್ಣಿಗೆ ಬಿಸಾಕ್ತಾನೆ ತದಾ ಸರ್ವೇಷಾಂ ಕಾಕಾನಾಮಪಿ ಸರ್ವಾಹ ಕಾಕಾಃ ಅಪಿ ಕಾಗೆಯ ಸರ್ವೇ ಕಾಕಾಃ ಅಪಿ ಏಕನಷ್ಟೇನ ಹೀನಾಃ ಭವಂತಿ ಒಂದು ಕಣ್ಣಿಂದ ಹೀನರಾಗ್ತಾರೆ ಏಕಃ ಕಾಕಃ ಏವ ತದಾ ಅಕರೋತ್ ಕಿಮರ್ಥಂ ಸರ್ವೇಭ್ಯಃ ಕಾಕೇಭ್ಯಃ ಏತಾದೃಶಃ ಪನಿಷ್ಮೆಂಟ್ ಇತಿ ಇಂತಹ ಪನಿಷ್ಮೆಂಟ್ ಯಾಕೆ ಎಲ್ಲ ಕಾಯಿಗಳಿಗೆ ಯಾಕೆ ಇತ್ಯುಕ್ತೆ ತದ ಕಿಮ್ ಅಭವತ್ ಸರ್ವೇ ಕಾಕಾಃ ಏಕತ್ರ ಸಮ್ಮಿಳಿತ್ವಾ ಏಕಸ್ಯ ಸಹ ಕಾಕಾಸುರಃ ಅಸುರಃ ಶಕ್ತಿಮಾನ್ ಖಲು ಅತಃ ಸಹ ಅಸ್ಮಾಕಂ ಪಕ್ಷೆ ಅಸ್ತಿ ಚೇತ್ ವಯಮಪಿ ಬಲವತ್ತರಃ ಭವಾಮಃ ಇತಿ ಅಂದರೆ ಅವನು ತುಂಬ ಶಕ್ತಿಶಾಲಿ ಅಲ್ವಾ ಅವನು ನಮ್ಮೊಟ್ಟಿಗಿದ್ದರೆ ನಾವು ಕೂಡ ತುಂಬ ಶಕ್ತಿಶಾಲಿಗಳಾಗ್ತೇವಲ್ವಾ ಆ ಕಾಕಾಸುರ ಇದ್ದರೆ ಅತಃ ಸರ್ವೇ ಮಿಳಿತ್ವ ಏವ ತದಾ ಚಿಂತನಂ ಕುರುವಂತಿ ಎಲ್ಲರೂ ಸೇರಿ ಹಾಗೆ ಯೋಚನೆ ಮಾಡ್ತಾರೆ ಕಾಕಾ ಇವು ನಮ್ಮೊಟ್ಟಿಗೆ ಇರಲಿ ಅಂತ ಅತಃ ಸರ್ವೇ ಕಾಕಾಃ ದೋಷಂ ಅಕುರ್ವನ್ನಿತಿ ಸರ್ವೇಷಾಂ ಕಾಕಾನಾಮಪಿ ಏಕಃ ನಷ್ಟಃ ಅಗಮತ್ ಹೋಯ್ತು ಸರಿಯಾ ಅಷ್ಟಾಗಿತ್ತು ಆನಂತರ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಗೆ ವನಕಾಂಡ ಮುಗೀತದೆ ಈಗ ಅಯೋಧ್ಯಕಾಂಡ ಮುಗೀತದೆ ಇನ್ನು ಅರಣ್ಯಕಾಂಡ ಏನಾಯಿತು ಅಲ್ಲಿ ಮೊದಲಿಗೆ ಸ್ಥಾಪನೆ ಮಾಡ್ತಾರೆ ಏನಾಗ್ತದೆ ಕೇಳಿದರೆ ಋಷಿಗಳು ಪುಲಸ್ತ್ಯ ಅಂತ ಋಷಿಗಳು ಇದನ್ನು ಯಾರು ಹೇಳ್ತಾರೆ ನೆಕ್ಸ್ಟ್ ಕ್ಲಾಸಲ್ಲಿ ನೀ ಹೇಳ್ತೀಯಾ ಸರಿ ನೀ ಹೇಳಾಯ್ತಾ ಹೆಸರುಗಳು ತುಂಬ ಬರ್ತದೆ ಸರಿ ನೆನಪಿಟ್ಕೋ ಪುಲಸ್ತ್ಯ ಅಂತ ಒಂದು ಋಷಿಗಳು ಅವರು ತಪಸ್ ಮಾಡ್ತಾ ಇರ್ತಾರೆ ತಪಸ್ ಮಾಡುವಾಗ ಯಾರು ಉಪದ್ರ ಕೊಡಬಾರ್ದು ಅಂತ ಅವರದೊಂದು
ಈಗ ನಾವು ಸಹ ಮಾಡ್ತೇವಲ್ವ, ಇನ್ನು ನಾನು ಬರಿತಾ ಇದ್ದೇನೆ, ಯಾರು ಉಪದ್ರ ಕೊಡಬೇಡಿ, ಉಪದ್ರ ಕೊಟ್ಟರೆ ಏನಾದರೂ ಆಗಿ ಹೋಗಲಿ ಅಂತೇಳಿ ಈ ಥರ ಶಾಪ ಕೊಡ್ತೇವಲ್ಲ, ನಮ್ಮದು ವರ್ಕ್ ಆಗಲ್ಲ ಅಷ್ಟೇ, ಅವ್ರದ್ದು ವರ್ಕ್ ಆಗ್ತದೆ. ನನಗೆ ತಪಸ್ಸು ಮಾಡ್ತಾ ಇದ್ದೇನೆ, ಯಾರಾದರೂ ನಂಗೆ ಉಪದ್ರ ಕೊಟ್ಟರೆ ನಾನು ಬಿಡಲ್ಲ ಅಂತ ಅವ್ರು ಹೇಳ್ತಾರೆ. ಆದರೂ ಒಬ್ಬಳು ಬರ್ತಾಳೆ, ತೃಣಬಿಂದು ಪುತ್ರಿ ಅಂತ, ತೃಣಬಿಂದುವಿನ ಪುತ್ರಿ. ಆ ತೃಣಬಿಂದು ಅಂತ ರಾಜ, ಅವಳ ಮಗಳು ಯಾರು, ಇಳಿಬಿಳ ಅಂತ, ಇಳಿಬಿಳ ಅಂತ, ಸರಿಯಾ? ಈ ಥರ ಹೆಸರು ಬರ್ತಾ ಇರ್ತದೆ. ಯಾಕೆ ಈ ಥರ ಹೆಸರಲ್ಲಿ ಯಾಕೆ ನೆನಪಿಟ್ಕೊಳ್ಬೇಕು ಕೇಳಿದರೆ, ನಮಗೆ ನಮ್ಮ ಒಂದು ಮೇಧಾಶಕ್ತಿ ಜಾಸ್ತಿ ಆಗ್ತದೆ. ಆಗ ನಾವು ತುಂಬ ಹೆಸರು ನೆನಪಿಟ್ಕೊಂಡ್ರೆ ಇಂಥ ಹೆಸರುಗಳೆಲ್ಲ ನಾವು ಯೋಚನೆ ಮಾಡುವ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅದಕ್ಕೆ ಇಂಥ ಹೆಸರುಗಳನ್ನ ನೆನಪಿಟ್ಕೊಳ್ಬೇಕು. ಯಾರು, ಪುಲಸ್ತ್ಯ, ಅವರ ತೃಣಬಿಂದುವಿನ ಮಗಳು ಯಾರು, ಇಳಿಬಿಳ. ಆ ಇಳಿಬಿಳ ಇವನ ಹತ್ರ ಬರ್ತಾಳೆ, ಪುಲಸ್ತ್ಯನ ಹತ್ರ. ಹೆಸರೇ ಗಮ್ಮತ್ತಿತ್ತ, ಎಂತಾಯಿತು ಹೆಸರು ಗಮ್ಮತ್ತಿತ್ತ. ಇನ್ನು ವಿಚಿತ್ರ ಬರ್ತದೆ ನೋಡಿ. ಇಳಿಬಿಳ ಅಂತ ಅವಳು ತೃಣಬಿಂದುವಿನ ಮಗಳು, ಪುಲಸ್ತ್ಯನೊಟ್ಟಿಗೆ ಅವಳು ಸೇರ್ತಾಳೆ. ಹಾಗಾಗಿ ಅವರಿಬ್ಬರಿಗೆ ಒಂದು ಮಗ ಹುಡ್ತಾನೆ, ವಿಶ್ರವಸ್ ಅಂತ. ವಿಶ್ರವಸ್ ಅಂತ. ಆ ವಿಶ್ರವಸ್ಸಿಗೆ ಅವನ ಹೆಂಡತಿ ಯಾರು ಕೇಳಿದರೆ, ಭರದ್ವಾಜನ ಮಗಳಾದ ದೇವವರ್ಣಿನಿ ಅಂತ. ಭರದ್ವಾಜನ ಮಗಳಾದ ದೇವವರ್ಣಿನಿ ಅಂತ. ಅವರಿಗೆ ಹುಟ್ಟುವವನೇ ಕುಬೇರ ಗೊತ್ತಲ್ವಾ? ದೊಡ್ಡಪ್ಪ. ದುಡ್ಡಿಗೆ ಯಾರು ದೇವತೆಗಳಲ್ಲಿ ಮೇಯ್ನ್ ಕೇಳಿದರೆ ಆ ಕುಬೇರ ಹುಡ್ತಾನೆ. ಅಲ್ಲಿ ಕುಬೇರ ಹುಟ್ಟಿದ. ಆನಂತರ ಏನಾಯಿತು, ಇನ್ನೊಂದು ಕಡೆದ ಕತೆ ಹೇಳ್ತಾರೆ. ಈಗ ಯಾರು ಬರಬೇಕು, ಕುಬೇರ ಹುಟ್ಟಿದ, ಇನ್ನೊಬ್ಬ ಬರಬೇಕಲ್ವ, ರಾಕ್ಷಸ. ಯಾರು, ಕುಬೇರ ಹುಟ್ಟಿದ, ಅವನದೊಂದು ಕಸಿನ್ ಬ್ರದರ್, ಹೇಳ್ತೇನೆ ಈಗ, ಬರ್ತಾನೆ. ಹೇತಿ ಅಂತ. ಅವನು ಯಾರಿಂದ ಹುಟ್ಟಿದ, ಬ್ರಹ್ಮನಿಂದ ಹುಟ್ಟಿದವ. ಈ ಪುಲಸ್ತ್ಯ ಕೂಡ ಬ್ರಹ್ಮನಿಂದ ಹುಟ್ಟಿದವ ಫಸ್ಟಿಗೆ. ಈಗ ಪುಲಸ್ತ್ಯ ಯಾಕೆ ಹುಟ್ಟಿದ ಕೇಳಿದರೆ, ಅವ ಬ್ರಹ್ಮನಿಂದ ಹುಟ್ಟಿದ. ಬ್ರಹ್ಮ ಯಾರಿಂದ ಹುಟ್ಟಿದ, ನಾರಾಯಣನಿಂದ, ವಿಷ್ಣುವಿನಿಂದ ಹುಟ್ಟಿದ. ಅಲ್ಲಿಗೆ ಸ್ಟಾಪ್. ಮತ್ತು ಅವನಿಗೆ ಯಾರು ಅಪ್ಪ ಅಂತ ಯಾರು ಸಹ ಇಲ್ಲ. ವಂಶ ಗೊತ್ತಾಗಬೇಕಲ್ಲ. ನೀವೆಂತ ಅವರ ಮಗ ಹೇಳ್ತಾ ಇದ್ರೆ, ಅವರ ಅಪ್ಪ ಯಾರು ಕೇಳಿದರೆ, ವಿಷ್ಣುವಿಗೆ ಯಾರು ಅಪ್ಪ ಇಲ್ಲ, ಸರಿಯಾ? ವಿಷ್ಣುವೇ ಅಪ್ಪ, ದೊಡ್ಡಪ್ಪ ಅವ. ವಿಷ್ಣುವಿಗೆ ಅಪ್ಪ ಅವನೇ ಅಪ್ಪ, ಅವನೇ ಅಮ್ಮ. ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ. ಹಾಗೆ ಇಲ್ಲಿ ಹೇತಿ ಅಂತ ಒಬ್ಬ ರಾಕ್ಷಸ ಬ್ರಹ್ಮನಿಂದ ಹುಡ್ತಾನೆ. ಅವನಿಗೆ 3 ಜನ ಮಕ್ಕಳು. ಯಾರೆಲ್ಲ ಗೊತ್ತಾ? 3 ಜನ ಮಕ್ಕಳಲ್ಲ. ಹೇತಿಗೆ ವಿದ್ಯುತ್ಕೇಶ ಅಂತ ಒಬ್ಬ ಹುಡ್ತಾನೆ, ವಿದ್ಯುತ್ಕೇಶ ಅಂತ. ವಿದ್ಯುತ್ಕೇಶನಿಗೆ ಸುಕೇಶ ಅಂತ ಒಬ್ಬ ಹುಡ್ತಾನೆ. ಆ ವಿದ್ಯುತ್ಕೇಶನ ಹೆಂಡತಿ ಯಾರು ಗೊತ್ತಾ? ವಿದ್ಯುತ್ಕೇಶನ ಹೆಂಡತಿ ಸಾಲಕಟಂಕಟ ಅಂತ. ಸಾಲಕಟಂಕಟ. ಏನಾಯ್ತು ನನಗೆ? ಹೊಲ್ಕೊಳ್ತಿದ್ಯಾ? ಸಾಲಕಟಂಕಟ ಹೇಳಿ ನೋಡುವ. ಇಲ್ಲಿ ಸಾಲಕಟಂಕಟ ಹೇಳೋದಿನ ಮನೆಗೆ ಕಳಿಸ್ಲಿಲ್ಲ ನಾನೀಗ. ಹೇಳು, ಸಾಲಕಟಂಕಟ. ಬಾಯಿಗೆ ಹಾಕ್ಬಿಡ ಕೈ. ಹಾಂ, ಸಾಲ ಹೇಳು. ಹೇಳು ಸಾಲ ಹೇಳು. ನಾನು ಹೇಳ್ತೇನೆ, ಸಾಲ ಹೇಳು. ಹಾಂ, ನೀ ಹೇಳು. ಸಾಲ ಕಟಂಕಟ. ಹಾಂ, ಸಾಲ ಕಟಂಕಟ. ಇಲ್ಲಾಂದರೆ ಕಟ ಮಾಡ್ತೇನೆ ನಾನೀಗ. ಹಾಂ, ಸಾಲ ಕಟಂಕಟ. ಹೇಳು ಪುಟ್ಟ, ಏನಾಯಿತು? ಬೇಜಾರಲ್ಲಿದ್ಯಾ? ನಿದ್ದೆ ಬರ್ತುಂಟಾ? ಹೌದಾ? ಇಷ್ಟು ಹೇಳಿನೂ ಹೋಗಲಿ, ನಿದ್ದೆ ಹೋಗಲಿಲ್ಲ. ಸಾಲ ಕಟಂಕಟ ಅಂತ ಹೇಳಿದರೆ ಸಹ. ಹಾಂ, ಸಾಲ ಕಟಂಕಟ. ಇನ್ನೂ ಬೇಕಾದಷ್ಟು ಹೆಸರು ನಿಮ್ಗೆ ಜಾಸ್ತಿ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇತಿಯ ಹೆಂಡತಿ ಅಂತ ಹೇಳಲಿಲ್ಲ ಹೆಸರು, ವಿದ್ಯುತ್ಕೇಶನ ಹೆಂಡತಿ ಅಂತ ಹೇಳಿ. ಸುಕೇಶನ ಹೆಂಡತಿ ಕೂಡ ಹೇಳಲ್ಲ. ವಿದ್ಯುತ್ಕೇಶನ ಹೆಂಡತಿ ಸಾಲ ಕಟಂಕಟ. ಮತ್ತು ಈ ಸುಕೇಶನ ಹೆಂಡತಿ ಹೆಸರು ದೇವ ಅಂತ ಹಾಗೆ ಸ್ಟಾರ್ಟ್ ಆಗ್ತದೆ. ಏನು ಸರಿ ನೆನಪಾಗ್ತಿಲ್ಲ. ನೋಡಿ ಹೇಳುದಾ? ಈಗ ನೋಡಿ ಹೇಳ್ತೇವೆ ಬೇಕಾದರೆ. ನಾಳೆ ಮನ್ವಿತ್ ಎಲ್ಲ ನಂಗೆ ಉತ್ತರ ವಾಪಸ್ ಹೇಳ್ತಾನೆ, ಏನೇನು ಹೆಸರು ಅಂತ. ಮನ್ವಿತ್ ಹೇಳ್ತಾನೆ ನನಗೆ ಎಲ್ಲ, ನಾಳ್ದು ಯಾವ್ದು ನಂಗೆ ಮರ್ತೋದ್ರು ಸಹ, ಸರಿಯಾ?
ಹಾಂ ಅದು ಮುಂದೆ ಹೋಗ್ತಾ ಇರ್ರಿ, ನೋಡ್ತಾ ಇರುವ. ಹಾಂ, ಸುಕೇಶನಿಗೆ 3 ಜನ ಮಕ್ಕಳೀಗ. ಸುಮಾಲಿ, ಮಾಲಿ, ಮಾಲ್ಯವಾನ್. ಸುಮಾಲಿ, ಮಾಲಿ, ಮಾಲ್ಯವಾನ್. ಏನು? ಮಾಲಿ, ಮಾಲ್ಯವಾನ್. ಮತ್ತೊಂದು ಬಾರಿ. ಸುಮಾಲಿ, ಮಾಲ್ಯವಾನ್. ಗೊತ್ತಾಯ್ತಾ? ಹಾಂ, ಎಂತ? ಸುಕೇಶನ ಹೆಂಡತಿ. ಹೇಳು, 1 ನಿಮಿಷ. ದೇವವತಿ ಅಂತ. ದೇವವರ್ಣಿನಿ ಯಾರೀಗ? ಬಂದಿದೆ ದೇವವರ್ಣಿನಿ ಅಂತ. ದೇವವರ್ಣಿನಿ, ಇದು ದೇವವತಿ. ದೇವವರ್ಣಿನಿ ಯಾರೀಗ? ದೇವವತಿ ಮರ್ತೋಗಿ ಆಗಿದೆ, ದೇವವರ್ಣಿನಿ ಯಾರಂತ ಮರ್ತೋಗಿ ಆಗಿದೆ. ಕೇಳಿದಾದ್ರೆ ನೆನಪುಂಟಾ? ನಾಳ್ದು ನೋಡಿ, ನಾಳೆ ರಿಲೇಷನ್ಶಿಪ್ ಟೆಸ್ಟ್, ಬ್ಲಡ್ ರಿಲೇಷನ್ ಅಂತ ನಿಮಗೆ ಟೆಸ್ಟ್ ನಂದೆ. ಬ್ಲಡ್ ರಿಲೇಷನ್ ಅಂತ ನೀವು ದೊಡ್ಡ ದೊಡ್ಡ ಎಕ್ಸಾಮ್ ಬರುವಾಗ ಬರ್ತದೆ. ನಾವು ಇದನ್ನು ರಾಮಾಯಣದಲ್ಲೇ ಮಾಡೋ ಬ್ಲಡ್ ರಿಲೇಷನ್ ಅಂತ. ಸುಮಾಲಿ ಅಣ್ಣನ ತಂಗಿಯ ತಮ್ಮನ ಗಂಡನ ಹೆಸರು ಅಂತ ಸರಿಯಾ? ಅಷ್ಟು ಚುರುಕಿರ್ಬೇಕು ಮಂಡೆ, ಬಡ್ಡಿರಬಾರ್ದು ಮಂಡೆ, ಸರಿಯಾ? ನೋಡಿ ನಾಳ್ದೆಲ್ಲ ಸುವೀರ ಪಟ 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 ಹೇಳ್ತಾನೆ ನಾಳ್ದೆಲ್ಲ, ನಂಗೆ ಗೊತ್ತುಂಟು ಅಲ್ಲ. ಆರ್ಯ ಸಹ ಹೇಳ್ತಾಳೆ, ಪಟ 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 ಹೇಳ್ತಾಳೆ ಎಲ್ಲ ಸೇರಿನ. ಅವಳಿಗೆ ಕಥೆ ಎಲ್ಲ ಜೋರು ನೆನಪಿರ್ತದೆ ಒಳ್ಳೆ, ಸರಿಯಾ? ನಾಳೆ ಆರ್ಯನಿಗೆ ಟೆಸ್ಟ್ ಉಂಟು, ಬ್ಲಡ್ ರಿಲೇಷನ್ ಅಂತ. ಯಾರೀಗ? ದೇವವರ್ಣಿನಿ ಯಾರೀಗ? ಯಾರ ಮಗಳು? ಭರದ್ವಾಜನ ಮಗಳು ಅಂತ ಹೇಳ್ತೇನೆ ಈಗ. ಗಂಡ ಯಾರಾಗಾದ್ರೆ? ಕುಬೇರನ ಅಮ್ಮ ಅಂತ ಹೇಳ್ತೇನೆ. ಕುಬೇರನ ಅಪ್ಪ ಯಾರೀಗ? ಶರದಿ. ಕುಬೇರನ ಅಪ್ಪ ಯಾರೀಗ? ರಿಧಿ ಹೇಳ್ತಾಳೆ. ಅಮೇಯ ಇಲ್ಲ, ಸುಜನ್ವ ಹೇಳ್ತಾನೆ. ಕುಬೇರನ ಅಪ್ಪ ಯಾರು ಮಾಡ್ತೋಯ್ತಾ? ವಿಶ್ರವಸ್. ನೋಡಿ ಆ ವಂಶವೃಕ್ಷ ನೋಡಿ, ಪುಲಸ್ತ್ಯ, ಇಳಿಬಿಳ. ಇಳಿಬಿಳ ಯಾರು? ತೃಣಬಿಂದುವಿನ ಮಗಳು ಇಳಿಬಿಳ. ಅವರಿಬ್ಬರಿಗೆ ವಿಶ್ರವಸ್. ವಿಶ್ರವಸ್ಸಿಗೆ ಯಾರು? ಪಟ್ಟ ಬರ್ಬೇಕೀಗ. ಯಾರು? ದೇವವರ್ಣಿನಿ. ದೇವವರ್ಣಿನಿ ಅವ್ರು ಯಾರ ಮಗಳು? ಭರದ್ವಾಜನ ಮಗಳು. ಅವರಿಬ್ಬರಿಗೆ ಯಾರು? ಕುಬೇರ. ಇಷ್ಟ ಆಯ್ತಾ? ಕುಬೇರ ಮತ್ತೆ ನೋಡುವ ಆಚೆಯಿಂದ ಹೇತಿ. ಆನಂತರ ವಿದ್ಯುತ್ ಕೇಶ, ಅವನಿಗೆ ಸಾಲ ಕಟಂಕಟ ಹೆಂಡತಿ. ಏನು? ಸಾಲ ಕಟಂಕಟ. ಸಾಲ ಕಟಂಕಟ ಏಯ್ ನಮಃ. ದೊಡ್ಡ ಹಾಗೆ ಹೇಳ್ಬಿಡ್ರಿ, ರಾಕ್ಷಸಿ ಮಾರೆ, ಅವನಿಗೆ ನಮಸ್ಕಾರ ಹೇಳೋದ ನಾವು. ಸಾಲ ಕಟಂಕಟ. ಇನ್ನೆಷ್ಟು ಬೇಕಾದ್ರೆ ಕಟ 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 ಹಾಕಿಕೊಡ್ಬೇಕು. ಸಾಲ ಕಟಂಕಟ ಅಂತ ಹಾಗೆ. ಆನಂತರ ಸುಕೇಶ. ಸುಕೇಶ ದೇವವತಿ. ಅವರಿಗೆ 3 ಜನ. ಸುಮಾಲಿ, ಮಾಲಿ, ಮಾಲ್ಯವಾನ್. ಅವ್ರು ಹುಟ್ಟಿ ಅಂತ ಮಾಡ್ತಾರೆ ಈಗ, ರಾಕ್ಷಸರ ಹುಟ್ಟಿ. ಅವ್ರಿಗೆ ಒಂದೇ ಕೆಲಸ ಗೊತ್ತಿರೋದು, ಹಾಂ, ಕಿರಿಕಿರಿ ಕೊಡೋದು. ಕಿರಿಕಿರಿ ಅದು ಆ ಥರ ಅಲ್ಲ, ತಿನ್ನುದೇ. ಸಿಕ್ಕಿದವರನ್ನು ತಿಂತಾ ಇರೋದು ಅಷ್ಟೇ ಅವ್ರಿಗೆ ಕೆಲಸ. ಮನುಷ್ಯರನ್ನು ತಿಂತಾ ಇರೋದು ಅವರಿಗೆ ಅದೇ ಗಮ್ಮತ್ತು. ಹಾಂ, ಹಸಿ. ನೀ ಹಸಿ ಇಲ್ಲೇ ತಿಂತಿದ್ದೆ ಹಾಗಾದರೆ? ಹಸಿ ಅಂತ ಕೇಳ್ತೀಯಲ್ಲ, ಅದಕ್ಕೆ ಕೇಳಿದೆ. ಒಬ್ಬ ಹುಡುಗನಿಗೆ ಹೇಳುವಾಗ, ಏಷಃ ಮಮ ಸಖ, ಇವನು ನನ್ನ ಸ್ನೇಹಿತ, ಅಪ್ರಮೇಯ. ಏಷಾ ಮಮ ಸಖಿ ಅಪ್ರಮೇಯ. ಅಪ್ರಮೇಯ ಅಲ್ಲ, ಅಮೇಯ. ಅಪ್ರಮೇಯದ ಏಷಾ ಮಮ ಸಖಿ ಅಮೇಯ. ಸರಿಯಾ? ಪುಟ್ಟಿ ಹೇಳಿ ನೋಡು ಅವಳಿಗೆ. ನಿಧಿ. ರಿಧಿ ಅಲ್ವಾ? ರಿಧಿ. ಅವಳಿಗೆ ಆಗುವಾಗ ಹಾಂ, ಶರಧಿ. ಹಾಂ, ಆದ್ಯ. ಅಮೇನಿಗೆ ಹೇಳುವಾಗ ಅಂತ ಹೇಳ್ತಿ? ಹಾಂ, ಇವನಿಗೆ ಆಗುವಾಗ ಅಂತ ಹೇಳ್ತಿ?
ಹಾಂ ಏಷಃನ ಏಷಾನ ಏಷಃ ನಿನ್ನ ಹೆಸರು ಹೇಳೋಳಿಗೆ ಹೆಸರು ಹೇಳೋಳಿಗೆ ಯಾಕೆ ನಾಚಿಗೆ ನೀವು ಮಾತಾಡೋದೇ ಇಲ್ವಾ ನಿನ್ನ ಹೆಸರು ಬರ್ತಾ ಇಲ್ವಾ ಅಲ್ಲ ನಿನ್ನ ಹೆಸರು ಅವಳಿಗೆ ಹೇಳಿ ಏಷಃ ಶುಭನ್ ಹಾಂ ಅವಳಿಗೆ ಆಗುವಾಗ ಹೇಳು ಏಷಾ ಮಮ ಸಖಿ ಅಮೇಯ ಹಾಂ ಈಗ ಹೋಗುದೆ ಹೋಗುವ ಕಳಿಸುವ ನಾನು ಒಂದು ಏರೋಪ್ಲೇನ್ ಮಾಡೋ ಹೆಲಿಕಾಪ್ಟರ್ ತರಿಸುವ ಇಲ್ಲಿ ಲ್ಯಾಂಡ್ ಮಾಡಿಸ್ಬೋದು ಹಾಂ ಅವನಿಗೆ ಹೇಳು ಈಗ ಹೇಳು ಏಷಃ ಮಮ ಸಖ ಸುವೀರ ಹಾಂ ನೀವು ಅವನಿಗೆ ಹೇಳು ಹೇಳ್ಬೇಡಿ ನೀವು ಹೇಳ್ಬೇಡಿ ಏಷಃ ಮಮ ಸಖ ಸುಹಾನ್ ಅವಳಿಗೆ ಹೇಳು ಹಾಂ ಆಯಿತು ಕೃಷ್ಣಾರ್ಪಣ ಸಾಕು ಇವತ್ತಿಗೆ ಏನು ಏಷಃನ ಏಷಾನ ಅದೇ ಹೌದು ನಾನು ಪಾಯಸ ಉಂಟು ನನ್ನದು ಏಷಾನಲ್ಲೇ ಹೇಳಿಲ್ಲಲ್ಲ ನಾನು ಹಾಂ ಏಷಾ ಹಾಂ ಆರ್ಯ ಅವನಿಗೆ ಹೇಳು ಹಾಂ ಹಾಂ ಅವನ ಹೆಸರೇ ಬರ್ತೋಯ್ತಾ ಮನ್ವಿತ್ ಸರಿಯಾ ಇದು ಈ ಥರ ಚಿಕ್ಕ ಚಿಕ್ಕ ವಾಕ್ಯ ಕಲಿತಾ ಇದ್ದರೆ ನಾವೊಂದು ಇಷ್ಟು ತುಂಬ ವಾಕ್ಯ ಕಲಿಬೋದು ಶಾಲೆಯಲ್ಲ ಇದೇ ಥರ ಮಾತಾಡ್ಬೋದು ಸಂಸ್ಕೃತ ಕ್ಲಾಸಲ್ಲಿ ಇದ್ದರೆ ನೀವು ಈ ಥರ ಮಾತಾಡ್ಬೋದು ಕಹ ವಿಶೇಷ ಏನು ವಿಶೇಷ ಕೋಪಿ ನಾಸ್ತಿ ಅದೇ ಉತ್ತರ ಅಲ್ಲ ನಮ್ಗೆ ಎಂತ ಇಲ್ಲ ವಿಶೇಷ ಎಂತ ಇಲ್ಲ ಅಂತ ಕೋಪಿ ನಾಸ್ತಿ ಅಂತ ಸರಿಯಾ ಸರಿ ಇವತ್ತಿಗೆ ಮುಗಿಸುವ ಚಿಂತಾಮಸ್ತು ಅದೊಂದು ನನಗೆ ಗಟ್ಟಿ ಚಿಂತಾಮಸ್ತು ಅಮ್ಮನಿಗೆ ಹೆಸರು ಹೇಳಿದಿ ಹೇಳಲೇ ಇಲ್ವಾ ಬೈವಾಗೆಲ್ಲ ಸ್ಟಾರ್ಟ್ ಮಾಡಬೇಕು ಚಿಂತಾಮಸ್ತು ಅಂತ ಅಮ್ಮ ಚಿಂತಾಮಸ್ತು ಆಲ್ ಇಸ್ ವೆಲ್ ನೋ ಬಿ ಪಿ ಬಿ ಹ್ಯಾಪಿ ಅಲ್ಲ ಚಿಂತಾಮಸ್ತು ಅಂತ ಸರಿ ಮುಗಿಸುವ ಮನೆಗೆ ಹೋಗುದು ಸರಿ ಮುಗಿಸುವ ಕಾಯೇನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮದ್ರಮಾರಮಣ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೊನ್ನೆಲ್ಲ ನೋಡಿದ್ರಾ ಅಯೋಧ್ಯೆ ಲೈವ್ ನೋಡಿದ್ರಲ್ಲ ಟೈಮ್ ಆಯ್ತಲ್ಲ ನೆಕ್ಸ್ಟ್ ಕ್ಲಾಸ್ ಮಾಡುವ ಆಯಿತಾ ಸರಿ ಶ್ರೀಕೃಷ್ಣ ಅರ್ಪಣ ಮಸ್ತು ರಾಮ್ 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 ರಾಮ್